ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ನಬಾರ್ಡ್ ಅಧ್ಯಕ್ಷ ಕೆವಿ ಶಾಜಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು, ಈ ವೇಳೆ ಕೆಲವು ಮನವಿ ಮಾಡಿದ್ದಾರೆ. ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳು ಮಹಿಳಾ ಸ್ವಸಹಾಯ ಸಂಘಗಳ ಸಬಲೀಕರಣಕ್ಕೆ ನೆರವಾಗುತ್ತವೆ. ಹಾಗೆಯೇ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಅಪಾರ ಸಹಾಯ ಮಾಡುತ್ತವೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಸಹಕಾರಿ ಬ್ಯಾಂಕ್ಗಳಿಗೆ ನೀಡುವ ನೆರವು 58% ಕಡಿಮೆಯಾಗಿದ್ದು, ಇದನ್ನು ಮತ್ತೆ ಹೆಚ್ಚಿಸಬೇಕೆಂದು ಅವರು ಕೋರಿದ್ದಾರೆ. ಕೋಲಾರದಿಂದ ಚಿಕ್ಕಬಳ್ಳಾಪುರ ಪ್ರತ್ಯೇಕವಾಗಿ 18 ವರ್ಷ ಕಳೆದಿದ್ದರೂ ಜಿಲ್ಲೆಯಲ್ಲಿ ಪ್ರತ್ಯೇಕ ಸಹಕಾರಿ ಬ್ಯಾಂಕ್ ಇಲ್ಲ. ಇದರಿಂದಾಗಿ ಜನರ ಹಾಗೂ ರೈತರ ಅವಶ್ಯಕತೆ ಪೂರೈಸುವುದು ಕಷ್ಟವಾಗಿದೆ. ಇದಕ್ಕಾಗಿ ಜಿಲ್ಲೆಗೆ ಪ್ರತ್ಯೇಕ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮಂಜೂರು ಮಾಡಲು ಅಗತ್ಯ ಕ್ರಮ ವಹಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ. ರಾಜ್ಯ ನಬಾರ್ಡ್ನ ವಿವಿಧ ಯೋಜನೆಗಳಡಿ ಉತ್ತಮ ಆರ್ಥಿಕ ನೆರವು ಪಡೆದುಕೊಂಡಿದೆ. ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ, ನಬಾರ್ಡ್ ಮೂಲಸೌಕರ್ಯ ಅಭಿವೃದ್ಧಿ ನೆರವು, ಸೂಕ್ಷ್ಮ ನೀರಾವರಿ ನಿಧಿ ಯೋಜನೆಗಳಡಿ ರಾಜ್ಯ ಹೆಚ್ಚು ನೆರವು ಪಡೆದಿದೆ. ರಾಜ್ಯಕ್ಕೆ ಕಳೆದ ವರ್ಷ 1367.76 ಕೋಟಿ ರು ನೆರವು ಸಿಕ್ಕಿದರೆ, ಈ ಸಾಲಿನಲ್ಲಿ ಅತಿ ಹೆಚ್ಚು ಅಂದರೆ 1727.50 ಕೋಟಿ ರು ನೆರವು ದೊರೆತಿದೆ. 2023-24ರಲ್ಲಿ ಆರ್ಥಿಕ ನೆರವು ಮಿತಿ 2,000 ಕೋಟಿ ರು ಆಗಿತ್ತು. ಯೋಜನೆಯಡಿ 2022-23ರಲ್ಲಿ 97.39 ಕೋಟಿ ರು ನೆರವು ಸಿಕ್ಕಿದರೆ, 2023ರಲ್ಲಿ 1,362.27 ಕೋಟಿ ರು ನೆರವು ದೊರೆತಿದೆ. ಅಂದರೆ ಹಿಂದಿನ ನೆರವಿಗಿಂತ 14 ಪಟ್ಟು ಅಧಿಕ ನೆರವು ದೊರೆತಿದೆ. ಸೂಕ್ಷ್ಮ ನೀರಾವರಿ ನಿಧಿಯಡಿ ಕರ್ನಾಟಕಕ್ಕೆ 2023-24ನೇ ಸಾಲಿನಲ್ಲಿ 290.33 ಕೋಟಿ ರು ನೆರವು ದೊರೆತಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. 2024-25ನೇ ಸಾಲಿನ ರಾಜ್ಯದ ಆರ್ಥಿಕ ನೆರವಿನ ಮಿತಿಯನ್ನು 1,650 ಕೋಟಿ ರುಗೆ ನಿಗದಿಪಡಿಸಿದ್ದು, ಇದು ರಾಜ್ಯದ ಅವಶ್ಯಕತೆಗಿಂತ ಕಡಿಮೆಯಾಗಿದೆ. 3,346.97 ಕೋಟಿ ರು ಮೊತ್ತದ ಸಾಲ ಸೇರಿದಂತೆ ಒಟ್ಟು 415 ಯೋಜನೆಗಳ 4,231.60 ಕೋಟಿ ರು ಆರ್ಥಿಕ ನೆರವಿಗಾಗಿ ಕರ್ನಾಟಕ ನಬಾರ್ಡ್ ಪ್ರಾದೇಶಿಕ ಕಚೇರಿಗೆ ಮನವಿ ಸಲ್ಲಿಸಿದೆ ಎಂದು ತಿಳಿದುಬಂದಿದೆ. ಆದ್ದರಿಂದ ಹಿಂದಿನ ವರ್ಷಗಳಂತೆಯೇ ಆರ್ಥಿಕ ನೆರವಿನ ಮೊತ್ತವನ್ನು 3,500 ಕೋಟಿ ರುಗೆ ಏರಿಸಬೇಕು. ಇದರಿಂದಾಗಿ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚು ಬಲ ದೊರೆಯಲಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೋರಿದ್ದಾರೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.